ವಿಧಾನಸಭೆ ವಿರೋಧ ಪಕ್ಷದ ನಾಯಕರು, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಜನಮೆಚ್ಚುಗೆ ಪಡೆದಿರುವ ಸನ್ಮಾನ್ಯ ಶ್ರೀ ಅಶೋಕ್ ರವರ ಹುಟ್ಟುಹಬ್ಬವನ್ನು ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಎಎಚ್ ಬಸವರಾಜರವರ ನೇತೃತ್ವದಲ್ಲಿ ನೊಂದ ಆಟೋ ಚಾಲಕರ ಸಂಘಕ್ಕೆ ಲ್ಯಾಪ್ಟಾಪ್, ಆಟೋ ಚಾಲಕರ ಮಕ್ಕಳಿಗೆ ಪ್ರೋತ್ಸಾಹಧನ, ನವಚೇತನ ಟ್ರಸ್ಟಿನ ಅಂಧ ಮಕ್ಕಳಿಗೆ ಸಿಹಿ ಊಟದ ವ್ಯವಸ್ಥೆ, ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಅಶೋಕ್ ರವರ ಜನ್ಮ ದಿನೋತ್ಸವಕ್ಕೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಆಚರಿಸಿದರು. ಈ ವೇಳೆ ಮುಖಂಡರಾದ ಎನ್ಆರ್ ರಮೇಶ್, ವೆಂಕಟಸ್ವಾಮಿ ನಾಯ್ಡು, ಆಂಜಿನಪ್ಪ, ಲಕ್ಷ್ಮೀಕಾಂತ್, ರಾಜಶೇಖರ್, ಹನುಮಂತಪ್ಪ, ವೆಂಕಟೇಶ್, ನಾರಾಯಣಸ್ವಾಮಿ ಸೇರಿದಂತೆ ಹಲವು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ನೆಚ್ಚಿನ ಜನಪ್ರಿಯ ನಾಯಕ ಆರ್ ಅಶೋಕ್ ರವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಪಕ್ಷದ ನಾಯಕರು ಮತ್ತು ಪದ್ಮನಾಭನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ ಆರ್ ಅಶೋಕ್ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಎಎಚ್ ಬಸವರಾಜ್ ಅವರ ನೇತೃತ್ವದಲ್ಲಿ ಕೃಷ್ಣ ಗ್ರ್ಯಾಂಡ್ ಸ್ನೇಹಕೂಟದ ವತಿಯಿಂದ ನೊಂದ ಚಾಲಕರ ಒಕ್ಕೂಟಕ್ಕೆ ಒಂದು ಅವರ ಉಪಯೋಗಕ್ಕೆ ಬರಲಿ ಅಂಥೇಳಿ ಒಂದು ಲ್ಯಾಪ್ಟಾಪನ್ನು ವಿತರಣೆ ಮಾಡಿದ್ದಾರೆ. ಹಾಗೆ ವೈದ್ಯಕೀಯ ಸಹಾಯ ವೆಚ್ಚವನ್ನು ಕೂಡ ಒಂದಷ್ಟು ರೋಗಿಗಳು ಕೊಟ್ಟಿದ್ದಾರೆ. ಅದಲ್ದಿರ ನೂರಾರು ಜನ ಬುದ್ಧಿಮಾಂದ್ಯರು ಮತ್ತು ಅನಾಥ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿ ಅರ್ಥಪೂರ್ಣವಾಗಿ ಅಶೋಕ್ ಅವರ ಹುಟ್ಟುಹಬ್ಬವನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಅವರ ಜೊತೆ ಎಎಚ್ ಬಸವರಾಜ್ ಅವರ ಜೊತೆ ನಮ್ಮ ಆಂಜನಪ್ಪನವರು, ವೆಂಕಟಸ್ವಾಮಿ ನಾಯ್ಡು ಅವರು, ಹಾಗೆ ವೆಂಕಟೇಶ್ ಅವರು ಸೇರಿದಾಗೆ ಬಹಳಷ್ಟು ಜನ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಇಲ್ಲಿನ ಮಂಡಲ ಅಧ್ಯಕ್ಷರು ಕೂಡ ಭಾಗವಹಿಸಿದ್ದಾರೆ. ಅವರೆಲ್ಲರ ಮೂಲಕ ಆರ್ ಅಶೋಕ್ ರವರಿಗೆ ಹೃತ್ಪೂರ್ವಕವಾದಂಥ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅವ್ರ ಮೇಲೆ ಎಲ್ಲವಾಗಿರಲಿ, ಅವರು ಇನ್ನೂ ಎತ್ತರದ ಸ್ಥಾನಕ್ಕೆ ಆದಷ್ಟು ಬೇಗ ಹೋಗೋವಾಗಲಿ ಅನ್ನೋ ಒಂದು ಕೋರಿಕೆಯನ್ನು, ಪ್ರಾರ್ಥನೆಯನ್ನು ತಾಯಿಯಲ್ಲಿ ಮಾಡ್ತಾ ಇವತ್ತಿನ ಮತ್ತೊಮ್ಮೆ ಅರ್ಥಪೂರ್ಣವಾಗಿ ಆರ್ ಅಶೋಕ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಂಥ ಎಎಚ್ ಬಸವರಾಜು ಮತ್ತು ಅವರ ಎಲ್ಲ ತಂಡದವರಿಗೆ ಮತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ನಾಯಕರಾದಂಥ ಪದ್ಮನಾಭನಗರ ಕ್ಷೇತ್ರದ 7 ಬಾರಿ ಶಾಸಕರಾಗಿ ಉಪಮುಖ್ಯಮಂತ್ರಿಯವರೆಗೂ ತೆಗೆದುಕೊಂಡೋಗಿರ್ತಕ್ಕಂಥ ಪದ್ಮನಾಭನಗರ ಜನತೆಯ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂಥೇಳಿ ಅವರ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸರಳವಾಗಿ ಇವತ್ತು ವಿಶೇಷವಾಗಿ ನಮ್ಮ ಪದ್ಮನಾಭನಗರ ಕ್ಷೇತ್ರದ ನೊಂದ ಆಟೋ ಚಾಲಕರ ಸಂಘಕ್ಕೆ ಒಂದು ಕಚೇರಿಗೆ ಒಂದು ಲ್ಯಾಪ್ಟಾಪ್ ಕೊಡಬೇಕು ಅಂತ ಕೇಳಿದರು. ಅದನ್ನು ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎನ್ಆರ್ ರಮೇಶ್ ಅವರು, ವೆಂಕಟಸ್ವಾಮಿ ನಾಯ್ಡು ಅವರು, ಆಂಜನಪ್ಪನವರು, ಮಂಡಲದ ಅಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಅವರು, ನಮ್ಮ ಬ್ರಾಹ್ಮಣರ ಸಂಘದ ಜಿಲ್ಲಾ ಪ್ರತಿನಿಧಿಗಳಾದ ರಾಜಶೇಖರ್ ಅವರು, ರವಿಶಂಕರ್ ಅವರು, ಹನುಮಂತರಾಯಪ್ಪನವರು, ವೆಂಕಟೇಶ್ ಅವರು, ನಾರಾಯಣಸ್ವಾಮಿ ಅವರು, ವಿಶ್ವನಾಥ್ ಅವರು, ಎಲ್ಲ ನಮ್ಮ ಕೇಶಿ ಅವರು, ಎಲ್ಲ ನಮ್ಮ BJPಯ ಮುಖಂಡರು, ನಮ್ಮ ಅನಿತಾ ಭಾರದ್ವಾಜ್ ಅವರು, ಇವರೆಲ್ಲರೂ ಸೇರಿ ಇವತ್ತು ನಾವು ಸರಳವಾಗಿ ನಮ್ಮ ನಾಯಕರ ಹುಟ್ಟುಹಬ್ಬವನ್ನು ಆಚರಿಸೋಂಥ ಸಂಸ್ಕೃತಿ ನಾವು ಪದ್ಮನಾಭನಗರ ಕ್ಷೇತ್ರದ ಎಲ್ಲ ಮುಖಂಡರು, ಕಾರ್ಯಕರ್ತರು ರೂಢಿಸ್ಕೊಂಡಿರ್ತಕ್ಕಂಥದ್ದು ನಾವು ಈಗ ಮಾಡ್ಕೊಂಬಂದಿದ್ದೀವಿ. ಇವತ್ತು ಅವರ ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಈಗಾಗಲೇ ನಮ್ಮ ಲಕ್ಷ್ಮೀಕಾಂತ್ ಅವರು ಹೇಳ್ದಂಗೆ, ನಮ್ಮ ವೆಂಕಟಸ್ವಾಮಿ ನಾಯ್ಡು ಅವರು, ಆಂಜನಪ್ಪನವ್ರು ಹೇಳ್ದಂಗೆ ಇನ್ನೊಂದೇ ಉಳಿದಿರೋದು ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಪದ್ಮನಾಭನಗರ ಕ್ಷೇತ್ರದ ಜನತೆಯ ಆಸೆನೂ ಇದೆ, ಕಾರ್ಯಕರ್ತರ ಬಯಕೆನೂ ಇದೆ. ಮುಖಂಡರ ಸಹಕಾರದೊಂದಿಗೆ ಆಗಲಿ ಅಂತ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಈ ಒಂದು ಹುಟ್ಟುಹಬ್ಬಕ್ಕೆ ನಾವೆಲ್ಲ ಮುಖಂಡರು ಭಾಳ ಉತ್ಸಾಹದಿಂದ ಸರಳವಾಗಿ ಆಚರಿಸಿದಂಥ ಎಲ್ಲ ನಮ್ಮ ಮುಖಂಡರಿಗೆ ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡಂಥ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಎಚ್ ಬಸವರಾಜು ಇವತ್ತು ಒಂದು ಕೃಷ್ಣ ಗ್ರ್ಯಾಂಡ್ ಒಕ್ಕೂಟದ ವತಿಯಿಂದ
ಇವತ್ತು ಆಟೋ ಚಾಲಕರಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡೋದು ಮತ್ತು ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಅವ್ರ ಗೌರವಧನ ಅಂತ ಕೊಡೋಂಥದ್ದು, ಅವರಿಗೆ ಮತ್ತು ಅನಾಥ ಮಕ್ಕಳ ಹಾಸ್ಟೆಲ್ಗೆ ಸ್ವಲ್ಪ ಸಹಾಯಧನ ಮಾಡೋಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ NR ರಮೇಶ್ ಅವರು ಹಾಗೂ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಅವರು, ನಮ್ಮ ಸ್ನೇಹಿತರಾದಂಥ ವೆಂಕಟಸ್ವಾಮಿ ನಾಯ್ಡು ಅವರು, ವೆಂಕಟೇಶ್ ಅವರು, ಹನುಮಂತರಾಯಪ್ಪ, KC, ಅನೇಕ ಮುಖಂಡರು ಎಲ್ಲ ಇಲ್ಲಿರ್ತಕ್ಕಂಥವರು ಎಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ಅಶೋಕ್ ಅಣ್ಣವ್ರಿಗೆ ಮುಖ್ಯಮಂತ್ರಿ ಆಗೋ ಒಂದು ಅವಕಾಶ ಬರಲಿ, ತಾಯಿ ಬನಶಂಕರಮ್ಮ ತಾಯಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂಥೇಳಿ ನಾವೆಲ್ಲ ನಮ್ಮ ಕ್ಷೇತ್ರದ ಜನತೆ ಪರವಾಗಿ BJP ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಚ್ಛಪಡ್ತೀವಿ. ನಮ್ಮ ನಾಯಕರಾದಂಥ ಅಶೋಕ್ರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನ ಈ ಕೃಷ್ಣ ಗ್ರ್ಯಾಂಡ್ ಸ್ನೇಹಿತರ ಒಕ್ಕೂಟದ ವತಿಯಿಂದ ನಮ್ಮ AH ಬಸವರಾಜರವರು ಈ ಒಂದು ಅಶೋಕರ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಹಬ್ಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ NR ರಮೇಶ್ರವರು ಮತ್ತು ನಮ್ಮ ಆಂಜನಪ್ಪನವರು ಮತ್ತು ಲಕ್ಷ್ಮೀಕಾಂತ್ನವರು ಮತ್ತು ಇಲ್ಲಿನ BJP ಎಲ್ಲ ಕಾರ್ಯಕರ್ತರನ್ನು ಗೂಡಿಸಿ ಈ ಒಂದು ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಅನಾಥ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಊಟದ ವ್ಯವಸ್ಥೆ ಮತ್ತು ಮತ್ತು ಅಂಧ ಮಕ್ಕಳಿಗೂ ಸಹ ಊಟದ ವ್ಯವಸ್ಥೆ ಮತ್ತು ಸಮವಸ್ತ್ರದ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿಯಾಗಿ ನೊಂದ ಚಾಲಕರಿಗೆ ಲ್ಯಾಪ್ಟಾಪ್ ವಿತರಣೆ ಮುಖಾಂತರ ಮತ್ತು ಒಂದು ವಿದ್ಯಾರ್ಥಿ ವೇತನವನ್ನು ಸಹ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಡ ರೋಗಿಗಳಿಗೆ ಹಾಸ್ಪಿಟ್ಲಿಗೆ ಅವರಿಗೆ ಖರ್ಚಿಗೆ ಏನು ಸ್ವಲ್ಪ ಅಮೌಂಟನ್ನು ಸಹ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದ ಅಶೋಕರವರು ಇರಲಿ ಅಂತೇಳಿ ಆಶಿಸ್ತಾ ನನ್ನ ಮಾತು. ಸನ್ಮಾನ್ಯ ಶ್ರೀ ವಿರೋಧ ಪಕ್ಷದ ನಾಯಕರಾದ ಅಶೋಕರವರು ಹುಟ್ಟಿದಬ್ಬದ ಕಿರುಕಾಣಿಕೆಯಾಗಿ ನೊಂದ ಚಾಲಕರ ವೇದಿಕೆ ಸಂಘಟನೆಗೆ ಒಂದು ಲ್ಯಾಪ್ಟಾಪ್ ಕೊಡೋ ಮುಖಾಂತರವಾಗಿ ಅವ್ರ ಹಬ್ಬನ ಆಚರಣೆ ಮಾಡ್ತಾಯಿದ್ದಾರೆ. ಇದು ಅವರು ಹುಟ್ಟಿದಬ್ಬ ಇನ್ನೂ 106 ವರ್ಷ ಹುಟ್ಟಿದಬ್ಬ ಆಚರಣೆ ಮಾಡಲಿ, ಉನ್ನತ ಸ್ಥಾನದಲ್ಲಿ ಬೆಳೀಲಿ. NR ರಮೇಶ್ ಅಣ್ಣವರ ಸಮ್ಮುಖದಲ್ಲಿ, ಬಸವರಾಜಣ್ಣನ ಸಮ್ಮುಖದಲ್ಲಿ, ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾಯಕರು ಒಬ್ಬ ಆಟೋ ಸಂಘಟನೆಗೆ ಒಂದು ಗುರುತು ಮಾಡಿ ಒಂದು ಲ್ಯಾಪ್ಟಾಪ್ ಕೊಡೋ ಮುಖಾಂತರವಾಗಿ ನಮ್ಗೆ ಅದು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಕ್ಷೇತ್ರ ಆಗಿರ್ಬೋದು, ವಾರ್ಡ್ ಆಗಿರ್ಬೋದು, ತಿರ್ಗಾ ವಿಲೇಜ್ ಭಾಗದಲ್ಲಿ ಅದು ನಮಗೊಂದು ಹೆಲ್ಪ್ ಆಗುತ್ತೆ, ಚಾಲಕರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ. ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಣ್ಣವರೆಲ್ಲರೂ ಸೇರಿ ಒಳ್ಳೆ ಕೆಲಸ. ಇದು ಅವ್ರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ. ನಾವೆಲ್ಲರೂ ಯಾವತ್ತೂ ಕೂಡ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಪದ್ಮನಾಭನಗರ ಕ್ಷೇತ್ರದಲ್ಲಿ ಎಷ್ಟು ಜನ ಇದೀವೋ 10 ಜನನು ನಮ್ಮ ನೊಂದ ಚಾಲಕ ವೇದಿಕೆ ಸಂಘಟನೆಯಲ್ಲಿ ನಮ್ಮ ಬೆಂಗಳೂರು ಇದು ಅಕ್ಕಪಕ್ಕದಲ್ಲಿ ಎಲ್ಲ ಲೆಕ್ಕ ಹಾಕೊಂಡು 4950 ಜನ ಇದ್ದೀವಿ. ಯಾವತ್ತೂ ಕೂಡ ಅವ್ರು ಹುಟ್ಟಿದ ಹಬ್ಬಕ್ಕೆ ಜೊತೆಯಾಗಿ ನಿಂತಿರ್ತೀವಿ. ಒಳ್ಳೆಯದಾಗಲಿ, ಭಗವಂತ ಅವ್ರಿಗೆ ಕೊಡಲಿ. ಹುಟ್ಟುಹಬ್ಬದ ಶುಭಾಶಯಗಳು. ಬನಶಂಕರಿ ತಾಯಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಈ ಮೂಲಕ ನಮ್ಮ ಕ್ಷೇತ್ರದ ಎಲ್ಲ BBMP ಸದಸ್ಯರು ವಿಶೇಷವಾಗಿ ಒಂದು ಅರ್ಥಪೂರ್ಣವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ನೊಂದ ಆಟೋ ಚಾಲಕರಿಗೆ ಲ್ಯಾಪ್ಟಾಪು, ವಿಶೇಷ ಮಕ್ಕಳಿಗೆ ಊಟದ ವ್ಯವಸ್ಥೆ, ಯೂನಿಫಾರ್ಮ್ ವ್ಯವಸ್ಥೆ ಎಲ್ಲ ನೀಟಾಗಿ ಒಂದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಯಾವುದೇ ರೀತಿಯ ದುಂದು ವೆಚ್ಚ ಮಾಡಿಲ್ಲ. ಫ್ಲೆಕ್ಸ್ ಹಾಕೋದಾಗಲಿ ಆ ಥರ ಯಾವುದೂ ಮಾಡದೆ ಒಂದು ವಿಶೇಷವಾಗಿ ಸರಳವಾಗಿ ಆಚರಿಸಿದ್ದಾರೆ. ಈ ಮೂಲಕ ಅಶೋಕ್ ಸರ್ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ದೇವರ ಆಶೀರ್ವಾದ ಅವರ ಮೇಲಿರಲಿ, ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಅಶೋಕ್ ಅವರ ಇವತ್ತು ಹುಟ್ಟುಹಬ್ಬದ ಸಲುವಾಗಿ ಭಾಳ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ನಾವು ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಅಲ್ಲಿ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಮುಂಭಾಗದಲ್ಲಿ ಲ್ಯಾಪ್ಟಾಪನ್ನು ಕೊಡುವ ಮೂಲಕ ಹಾಗೂ ಎಲ್ಲ ನೊಂದ ಚಾಲಕರಿಗೆ ಲ್ಯಾಪ್ಟಾಪನ್ನು ಕೊಡುವ ಮೂಲಕ ಹಾಗೂ ಬಡ ರೋಗಿಗಳ ಒಂದು ಹಾಸ್ಪಿಟಲ್ ವೆಚ್ಚವನ್ನು ಭರಿಸೋದಕ್ಕೆ ಅವ್ರಿಗೂ ಕೂಡ ಹಣದ ಕ್ಯಾಶಿನ ವ್ಯವಸ್ಥೆ ಹಾಗೂ ಇಲ್ಲಿರ್ತಕ್ಕಂಥ ಮೆಂಟಲಿ ಮತ್ತು ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಅನ್ನದಾನ ಮಾಡುವ ಮೂಲಕ ಒಂದು ಈ ಹುಟ್ಟುಹಬ್ಬವನ್ನು ನಮ್ಮ ಕೃಷ್ಣ ಗ್ರ್ಯಾಂಡ್ ಕಟ್ಟೆ ಬಳಗದ ಎಲ್ಲ ಸ್ನೇಹಕೂಟದ ಎಲ್ಲ ಬಸವರಾಜವರ ನೇತೃತ್ವದಲ್ಲಿ ನಮ್ಮ ಜನಪ್ರಿಯ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮೆಲ್ಲ ನಾಯಕರು ಕಾರ್ಯಕರ್ತರು ಭಾಳ ವಿಜೃಂಭಣೆಯಿಂದ ಆಚರಿಸಿದ್ವಿ. ಅವರಿಗೆ ಅಶೋಕ್ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಉನ್ನತ ಸ್ಥಾನವನ್ನು ಅವರಿಗೆ ಸಿಗಲಿ, ನಮ್ಮೆಲ್ಲರ ಸಹಕಾರ ಮತ್ತು ನಮ್ಮೆಲ್ಲರ ಪ್ರೀತಿ ಅವರಿಗಿರುತ್ತೆ. ಆಯುಸ್ಸು ಆರೋಗ್ಯವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಅತಿ ಚೆನ್ನಾಗಿ ಆಚರಣೆ ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಟ್ಟು ನಮಸ್ಕಾರ.